ಸಾಹೇಬರು ಅವರೆಲ್ಲ ನಮಗೆ ಬೇಡಿಕೆ ಇಟ್ಕೊಂಡು ಹೋರಾಟದ ಮುಖಾಂತರವಾಗಿ 4 ವರ್ಷದಿಂದ ಈಚೆ ಮಾಡ್ಕೊಬರೋದ್ರಿಂದ ಹುಲ್ಮಂಗ್ಲ ಗ್ರಾಮಸ್ಥರಿಗೆ 1.5 ಎಕರೆ ಅನ್ನೋದು ಒಂದು ಮನವಿ ಕೊಟ್ಟರು. ಇದು ಕೂಡ ಮಾಡಿದ್ದಾರೆ, ಗ್ರ್ಯಾಂಟ್ ಕೂಡ ಮಾಡಿದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳೋದೇನೆಂದರೆ ಈ ಪಂಚಾಯತಿಗೆ ನಮ್ಮೂರಿಗೆ ಸೀಮಿತ ಆಗಬೇಕಿದು ಅನ್ನೋದು. ಆಮೇಲೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಬೆಂಗಳೂರು ಗ್ರಾಮಾಂತರ ಮಾಲೂರು ತಾಲೂಕು ಕಮಿಟಿ ನಾವು ಐಬಿದಾಗ ಸೇರೋದನ್ನ ಅವ್ರ ಮಾರ್ಗದರ್ಶನದಿಂದ ಅವರು ಹೇಳಿದ್ದಾರೆ. ಏನಂತ ಇದೇನಿದ್ರೂ ಸಂಘಟನೆ ಮುಖಾಂತರವಾಗಿ ಬಂದಿರೋದು ಅದು ಸಂಘಟನೆ ಹುಲ್ಮಂಗ್ಲ ಗ್ರಾಮಸ್ಥರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಕಮಿಟಿ ಮೀಟಿಂಗಲ್ಲಿ ಪಾಸ್ ಮಾಡ್ಕೊಬಂದು ಮನವಿ ಕೊಡಬೇಕಂತ ಬಂದಿದ್ರಿ. ಹೊಸಕೋಟೆಯಲ್ಲಿ ನಾವು PDO ಇಲ್ಲ, PDO ಇದ್ದಿದ್ದ ಕಾರಣಕ್ಕೆ ನಾವು ಇಲ್ಲಿ ಇರುವಂಥ ಉಸ್ತುವಾರಿಯವರಿಗೆ ನಾವು ಕೊಟ್ಬಿಟ್ಟು ಓದ್ತಿರೋಂಥದ್ದು. ಆಮೇಲೆ ಮತ್ತೆ ಇಷ್ಟೇ ಸೀಮಿತ ಅಲ್ಲ, ಮತ್ತು ಇದು ಚಿಪ್ನಕಳ್ಳಿ ಗ್ರಾಮಸ್ಥರದಲ್ಲಿ ನಿವೇಶನಗಳನ್ನು ಪಟ್ಟಿ ಮಾಡಿದ್ದೀರಿ. ಪ್ರತಿಯೊಂದು ಜಾತಿಗೂ 631 ಜನರು ನಾವು ಪಟ್ಟಿ ಮಾಡಿದ್ದೀರಿ. ನಾವು ಗುರುಸಿದ್ದೀರಿ ಅಂತ ಜಾಗನೇ ಅಂತ ಫಸ್ಟ್ ಪ್ರಿಫರೆನ್ಸ್ ಬಂದು ಹುಲ್ಮಂಗಲಕ್ಕೆ, ಎರಡನೇದು ಬಂದು ಪ್ರತಿಯೊಂದು ಜನರು ಕಡುಬಡವರಿಗೆ ನಿವೇಶನ ಕೊಡೋದಂಥದ್ದು. ಆಲ್ರೆಡಿ ನಾವು ಯುವ ಕಡೆಯಿಂದ ಬಂದು ಇಲ್ಲಿ ಆಗಿದೆ. ಮತ್ತು ಮೀಟಿಂಗು 21ನೇ ತಾರೀಕು ಇಟ್ಕೊತೀರಿ, ನಾವು ಬೇಡಿಕೆ ಇಕ್ತೀರಿ, ಅದನ್ನು ಚರ್ಚೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಬಟ್ ನನ್ನೂ ಕರೀತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಂದು ಜಾತಿಗೂ ಪ್ರತಿಯೊಬ್ಬರಿಗೂ ಇಂಥವ್ರು ಕೊಡ್ತೀರಿ, ಇಂಥವ್ರು ಕೊಡೋಲ್ಲ ಅನ್ನೋದೇನಿಲ್ಲ. ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಆದರೆ ಅಂತ ಕೆಟ್ಟ ದಯವಿಟ್ಟು ನನ್ನ ಅಕ್ಕ ತಂಗಿಯರೇ ಅಂತಂಬಂದರೆ ನಾನು ಕೇಳೋಕೆ ಅನ್ನೋದೊಂದೇ ತಡ ಆದರೆ ಕೊಡೋದು ಒಳ್ಳೆ ಒಂದು ತಾಳ್ಮೆಯಿಂದ ಇರೋದಂಥದ್ದು. ಯಾಕೆಂದರೆ ನಮ್ಮಲ್ಲಿ ತಾಳ್ಮೆ ಇಲ್ಲ ಅನ್ನೋದಿಲ್ಲ.